ಬೇಸಿಗೆ ಆರಂಭದಲ್ಲೇ ಬೆಳಗಾವಿಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಂದಿಗೆಯನ್ನು ಹಿಡಿದು ವಡಂಗಾವಿ ರೈತ ಗಲ್ಲಿ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕುಡಿಯುವ ನೀರಿಗೆ ಚರಂಡಿ ನೀರು ಸೇರ್ತಾ ಇದೆ, ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ 25 ದಿನಗಳ ಹಿಂದೆಯೇ ಮನವಿ ಮಾಡಿದ್ದಾರೆ. ಇಲ್ಲಿವರೆಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಆದರೂ ಈವರೆಗೂ ಪಾಲಿಕೆ ಅಧಿಕಾರಿಗಳು ಸ್ಥಳೀಯರ ಮನವಿಗೆ ಸ್ಪಂದಿಸೋ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ ಅನ್ನೋದು ಇವರೆಲ್ಲರ ಅಸಮಾಧಾನ. ಖಾಲಿ ಕೊಡೆಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಬಾಯಿ ಬಡಿದುಕೊಂಡು ಖಾಲಿ ಕೊಡ ಹೊಡೆದು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. पत्रकार म्हणून सांगतो तुम्हाला त्या आम्ही महानगरपालिकेला प्रत्येक वेळेला सांगितलेलं आहे. विरारमध्ये आता हे सर ನಾವು 2 ದಿವಸ ನಿಮ್ಗೆ ಸಮಸ್ಯೆ ಇರ್ಬೋದು, ದಿವಸ ಅನ್ನೋ ಸಮಸ್ಯೆ ಇದ್ದಾರೆ, ಬರ್ತಾರ ಎಲ್ಲರೂ ಬಂದು ಇಲ್ಲಿ ಮಟ್ಟ ಬರಗಲ್ಲ ತೆಗಿತೀವಿ. ಇದಕ್ಕೇನು ಪದ್ಧತಿ ಅಂತಾರ ಸರ್? ಇವತ್ತು ನಾವು ವಿಷಯ ಇದು ಪದ್ಧತಿ ಅಂತಾರ? ಅಲ್ಲೇ ಗೇಟ್ ಎಲ್ಲ ಹಾಕಿದ್ದೆ ಅದಕ್ಕೆ ಸರ್ ನೋಡ್ರಿ, ಆಗಂಗಿಲ್ರಿ. ನಾನು ಹೇಳ್ತಾರೆ ವಿಡಿಯೋ ಮಾಡ್ಕಿದ್ದೆ, ಗೇಟ್ ತೆಗಿತಾನೆ, ಹೋಗು ಎಫ್ಐಆರ್ ಮಾಡ್ತಾನ, ತೆಗೆ ಹೋಗ ಹೋಗ್ಲಿ ನೋಡಿ. ನಮ್ ಜೈಲ್ ಹಾಕ್ರಿ, ಡೈರೆಕ್ಟ್ ಜೈಲ್ ಪ್ರತಿಭಟನೆ ಮಾಡಕ್ಕೆ ಒಂದು ಪದ್ಧತಿ ಇರ್ತ, ರೀತಿ ಇರ್ತ, ನೀತಿ ಇರ್ತ, ಕಾನೂನು ಚೌಕಟ್ಟು ಇರ್ತದ. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಹಲವಾರು ದಿನಗಳಿಂದ ಚರಂಡಿ ನೀರು ಕುಡಿಯುವ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ಹಾಗಾಗಿ ನಮಗೆ ಶುದ್ಧವಾದಂಥ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡೆಗಳ ಸಮೇತ ದಿಂಬಿಗೆ ಸಮೇತ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಇಲ್ಲಿ ಹೋರಾಟವನ್ನು ಮಾಡಲಾಗ್ತಿದೆ. ಆದರೆ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಈವರೆಗೂ ಯಾರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಚೇರಿ ಮುಂಭಾಗದಲ್ಲಿ ಕೊಡೆಗಳನ್ನು ಹಿಡ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಗಮನಿಸಬಹುದು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಬಹುದು, ಬೆಳಗಾವಿ ತಾಲೂಕಿನ ವಡಗಾವಿಯ ರೈತಗಲ್ಲಿಯ ನಿವಾಸಿಗಳು ಇಲ್ಲಿ ಪಾಲಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಏನು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತಿರುವಂಥದ್ದು. ಒಳಗಡೆ ಹೋಗೋಕೆ ನಮ್ಮನ್ನ ಬಿಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕೂಡ ಹೇಳ್ತಿರುವಂಥದ್ದು ಗಮನಿಸಬಹುದು. ಇದು ಬೆಳಗಾವಿ ಜನರ ಆಕ್ರೋಶ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಖಾಲಿ ಕೊಡೆಗಳನ್ನು ಹಿಡ್ಕೊಂಡು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇಲ್ಲಿ ಮುತ್ತಿಗೆ ಹಾಕ್ತಿದ್ದಂತೆ ಪೊಲೀಸರು ಕೂಡ ಈ ಒಂದು ಬಾಗಿಲನ್ನು ಹಾಕಿ ಇಲ್ಲಿ ಅವರನ್ನು ತೊಡೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ ಒಳಗಡೆ ನುಗ್ಗೋದಕ್ಕೆ ಇಲ್ಲಿರುವಂಥ ರೈತರು ಏನು ಮುಂದಾದರು, ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ನಮಗೆ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಶುದ್ಧವಾದಂಥ ನೀರನ್ನು ಕೊಡಿ, ನೀರು ಬರ್ತಾ ಇಲ್ಲ, ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ? ಸರ್ ನೋಡ್ರಿ, ಹೋದ 15 ದಿವಸದಿಂದ ರೈತ ಗಲ್ಲಿ ವಡಗ ವಾರ್ಡ್ ನಂಬರ್ 39 ಹೋದ 15 ದಿವಸದಿಂದ ಅಲ್ಲಿ ಡ್ರೈನೇಜ್ ನಿಸ್ಬಿತ್ ನೀರು ಬರತೈತ್ರಿ. ನಳಕ್ ಇವ್ರು ನಳಕ್ ನೀರು ಬಿಡವ್ರಿ 8 10 ದಿವ್ಸಲೇ. ಮತ್ತು ನಮ್ಮ ಓನ್ಯಾಗ ಹಿರಿಯರ ಮಂದಿ ತೆಗ್ದಿದ್ದ 1936ನೇ ಇಸ್ವಿ ತೆಗ್ದಾಯ್ತು ಇದೈತಿ. ಅದ ಬಾವಿ ಒಳಗೂ ಡ್ರೈನೇಜ್ ನೀರು ಬರತೈತ್ರಿ. ನಮ್ಗೆ ಅದು ನೀರು ವಿಷ ಕುಡ್ದಂಗೆ ಆಗತೈತ್ರಿ. ಮತ್ತು ದನಗಳು ನಮಗೆ ಕುಡಿಯೋಲ್ಲು, ಮತ್ತು ನಾವೇನು ಕುಡಿಯೋದ್ರಿ? ಅದ್ರ ಸಲುವಾಗಿ ಇವ್ರಿಗೆ ಹೇಳಿ ಸಾಕಾತ್ ನಮ್ಗೆ. ಅಂದ್ಕೆಸ್ ನಾವಿಲ್ಲಿ ಬಂದೆವು, ಇನ್ನುವರೆಗೆ ಬಂದಿಲ್ಲ. ನೋಡ್ತಾರ, ಹಿಂಗೆ ಮಾಡ್ತಾರ, ಹೋಗ್ತಾರ, ಇನ್ನೂ ಮಾಡಂಗಿಲ್ಲ. ಅದ್ರ ಸಲುವಾಗಿ ನಾವು ಬಂದೆವು. ಇಲ್ಲಾಂದ್ರೆ ಮತ್ತೆ ಮುಂದಿನ ಸಲ ಏನು ಮಾಡಿಲ್ಲ ಅಂದ್ರೆ ಇವತ್ತನ ಮುಂದಿನ ಸಲ ಬೈಲಿ ಎಲ್ಲ ಬಂಡಿ ತಗೊಂಡ್ಬರ್ತೇನೆ, ಇಲ್ಲ ಹಾಕ್ತೇನೆ. ನಮ್ಗೆ ಏನು ಚೇಲ್ ಹಾಕೋಲಿ, ಏನು ಚೇಲ್ ಹಾಕೋದೈತಿ? 15-20 ದಿವಸ ಕುಡಿಯೋದೇ ನೀರು ನಾವು ಮಾಡೋದೇನು ಹಿಂಗಾಯ್ತಲ್ಲ. ಯಾಕೆ ಈ ರೀತಿ ಮಾಡತ್ತಾರೆ? ನೋಡ್ರಿ, ನಮ್ಗೆ ನೀರಿನ ಸಮಸ್ಯೆ ಆಯ್ತಲ್ಲ, ನೀರು ಕೊಡ್ರಿ ನಮ್ಗೆ. ಈಗಾಗಲೇ ಪೊಲೀಸರು ಕೂಡ ಭೇಟಿ ನೀಡಿ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು, ಅಂದರೆ ಇಲ್ಲಿರುವಂಥ ನಿವಾಸಿಗಳನ್ನು ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತ ಜೊತೆ ಮೈಲೇರ್ಪಡ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಆದರೂ ಈವರೆಗೂ ಪಾಲಿಕೆ ಅಧಿಕಾರಿಗಳು ಸ್ಥಳೀಯರ ಮನವಿಗೆ ಸ್ಪಂದಿಸೋ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ ಅನ್ನೋದು ಇವರೆಲ್ಲರ ಅಸಮಾಧಾನ. ಖಾಲಿ ಕೊಡೆಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಬಾಯಿ ಬಡಿದುಕೊಂಡು ಖಾಲಿ ಕೊಡ ಹೊಡೆದು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. पत्रकार म्हणून सांगतो तुम्हाला त्या आम्ही महानगरपालिकेला प्रत्येक वेळेला सांगितलेलं आहे. विरारमध्ये आता सर ನಾವು 2 ದಿವಸ ನಿಮ್ಗೆ ಸಮಸ್ಯೆ ಇರ್ಬೋದು, ದಿವಸ ಅನ್ನೋ ಸಮಸ್ಯೆ ಇದ್ದಾರೆ, ಬರ್ತಾರ ಎಲ್ಲರೂ ಬಂದು ಇಲ್ಲಿ ಮಟ್ಟ ಬರಗಲ್ಲ
ಹಾಗಾದ್ರೆ ತೆಗಿತೀವಿ. ತಡೆಯಪ್ಪ, ಇದಕ್ಕೇನು ಪದ್ಧತಿ ಅಂತಾರ? ಸರ್ ಮತ್ತೆ ನಾವು ವಿಷ ಕುಡಿಯೋದ್ರಿ ವಿಷ ಕುಡಿಯೋದು ಆಮೇಲೆ ಹೋಗ್ತಾಕ. ಇದು ಪದ್ಧತಿ ಅಂತಾರ? ಅಲ್ಲೇ ಗೇಟ್ ಎಲ್ಲ ಹಾಕಿದ್ದೆ ಅದಕ್ಕೆ ಸರ್ ನೋಡ್ರಿ ಇದಕ್ಕೇನ್ ಬರಲ್ಲ. ಅಳಗಾಯಿಸಿ ಆಗಂಗಿಲ್ರಿ. ನಾನು ಹೇಳ್ತಾರೆ ವಿಡಿಯೋ ಮಾಡ್ಕೊಂತೀನಿ, ಗೇಟ್ ತೆಗಿತೀನಿ, ಹೋಗು ಎಫ್ಐಆರ್ ಮಾಡ್ತಾನ, ತೆಗಿ, ಹೋಗ್ಲಿ ನೋಡಿ ನಮ್ ಜೈಲ್ ಹಾಕ್ರಿ ಡೈರೆಕ್ಟ್ ಜೈಲ್ ಹಾಕ್ತಾರಲ್ಲ. ಜೈಲ್ಗನ ಹಾಕ್ರಿ. ಪ್ರತಿಭಟನೆ ಮಾಡಕ್ಕೆ ಒಂದು ಪದ್ಧತಿ ಇರ್ತ, ರೀತಿ ಇರ್ತ, ನೀತಿ ಇರ್ತ, ಕಾನೂನು ಚೌಕಟ್ಟು ಇರ್ತದ. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಹಲವಾರು ದಿನಗಳಿಂದ ಚರಂಡಿ ನೀರು ಕುಡಿಯುವ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ಹಾಗಾಗಿ ನಮಗೆ ಶುದ್ಧವಾದಂಥ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡಗಳ ಸಮೇತ, ದಿಂಬಿಗೆ ಸಮೇತ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಇಲ್ಲಿ ಹೋರಾಟವನ್ನು ಮಾಡಲಾಗ್ತಿದೆ. ಆದರೆ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಈವರೆಗೂ ಯಾರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಚೇರಿ ಮುಂಭಾಗದಲ್ಲಿ ಕೊಡೆಗಳನ್ನು ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಗಮನಿಸಬಹುದು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಬಹುದು, ಬೆಳಗಾವಿ ತಾಲೂಕಿನ ವಡಗಾವಿಯ ರೈತಗಲ್ಲಿಯ ನಿವಾಸಿಗಳು ಇಲ್ಲಿ ಪಾಲಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಏನು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತಿರುವಂಥದ್ದು. ಒಳಗಡೆ ಹೋಗೋಕೆ ನಮ್ಮನ್ನ ಬಿಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕೂಡ ಹೇಳ್ತಿರುವಂಥದ್ದು ಗಮನಿಸಬಹುದು. ಇದು ಬೆಳಗಾವಿ ಜನರ ಆಕ್ರೋಶ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಖಾಲಿ ಕೊಡೆಗಳನ್ನು ಹಿಡ್ಕೊಂಡು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇಲ್ಲಿ ಮುತ್ತಿಗೆ ಹಾಕ್ತಿದ್ದಂತೆ ಪೊಲೀಸರು ಕೂಡ ಈ ಒಂದು ಬಾಗಿಲನ್ನು ಹಾಕಿ ಇಲ್ಲಿ ಅವರನ್ನು ತೊಡೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ ಒಳಗಡೆ ನುಗ್ಗೋದಕ್ಕೆ ಇಲ್ಲಿರುವಂಥ ರೈತರು ಏನು ಮುಂದಾದರು, ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ನಮಗೆ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಶುದ್ಧವಾದಂಥ ನೀರನ್ನು ಕೊಡಿ, ನೀರು ಬರ್ತಾ ಇಲ್ಲ, ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ? ಸರ್ ನೋಡ್ರಿ, ಹೋದ 15 ದಿವಸದಿಂದ ರೈತಗಲ್ಲಿ ವಡಗ ವಾರ್ಡ್ ನಂಬರ್ 39 ಹೋದ 15 ದಿವಸದಿಂದ ಅಲ್ಲಿ ಡ್ರೈನೇಜ್ ನಿಸ್ಬಿತ್ ನೀರು ಬರತೈತ್ರಿ. ನಳಕ್ ಇವ್ರು ನಳದ್ ನೀರು ಬಿಡವ್ರಿ 8 10 ದಿವ್ಸಲೇ. ಮತ್ತು ನಮ್ಮ ಓನ್ಯಾಗ ಹಿರಿಯರ ಮಂದಿ ತೆಗ್ದಿದ್ದಾವೆ. 1936ನೇ ಇಸ್ವಿ ತೆಗ್ದಾಯ್ತು ಇದೈತಿ. ಅದ ಬಾವಿ ಒಳಗನು ನೀರು ಡ್ರೈನೇಜ್ ನೀರು ಬರತೈತ್ರಿ. ನಮ್ಗೆ ಅದು ನೀರು ವಿಷ ಕುಡ್ದಾಗ ಆಗತೈತ್ರಿ. ಮತ್ತು ದನಗಳು ನಮಗೆ ಕುಡಿಯೋಲ್ಲು, ಮತ್ತು ನಾವೇನು ಕುಡಿಯೋದ್ರಿ? ಅದ್ರ ಸಲುವಾಗಿ ಇವ್ರಿಗೆ ಹೇಳಿ ಸಾಕಾತ್ ನಮ್ಗೆ. ಅಂದ್ ಕೆಲಸ ನಾವಿಲ್ಲಿ ಬಂದೇವು, ಇನ್ನುವರೆಗೆ ಬಂದಿಲ್ಲ. ನೋಡ್ತಾರ ಹಿಂಗೆ ಹಿಂಗೆ ಮಾಡ್ತಾರ, ಹೋಗ್ತಾರ, ಏನು ಮಾಡಂಗಿಲ್ಲ. ಹತ್ರ ಸಲ ನಾವು ಬಂದೇವು. ಇಲ್ಲಾಂದ್ರೆ ಮತ್ತೆ ಮುಂದಿನ ಸಲ ಏನು ಮಾಡಿಲ್ಲ ಅಂದ್ರೆ ಇವತ್ತನ ಮುಂದಿನ ಸಲ ಬೈಲಿ ಎಲ್ಲ ಬಂಡಿ ತಗೊಂಡ್ಬರ್ತೇನೆ, ಇಲ್ಲ ಹಾಕ್ತೇನೆ. ನಮ್ಗೆ ಏನು ಚೇಲ್ ಹಾಕೋದು ಹಾಕೋಲಿ, ಏನು ಚೇಲ್ ಹಾಕೋದೈತಿ? 15-20 ದಿವಸ ಕುಡಿಯೋದೇ ನೀರು ನಾವು ಮಾಡೋದೇನು ಹಿಂಗೆ ಇದ್ರಲ್ಲ. ಯಾಕೆ ಈ ರೀತಿ ಮಾಡತ್ತಾರೆ? ನೋಡ್ರಿ, ನಮ್ಗೆ ನೀರಿನ ಸಮಸ್ಯೆ ಐತಲ್ಲ, ನೀರು ಕೊಡ್ರಿ ನಮ್ಗೆ. ಈಗಾಗಲೇ ಪೊಲೀಸರು ಕೂಡ ಭೇಟಿ ನೀಡಿ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು, ಅಂದರೆ ಇಲ್ಲಿರುವಂಥ ನಿವಾಸಿಗಳನ್ನು ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ.